ಇವತ್ತಿನ ಜಗತ್ತಿನಲ್ಲಿ ನಾವು ಫೇಸ್ ಮಾಡ್ತಿರೋ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಹುಡುಕೋದು. ಆ್ಯಂಡ್ ಇವತ್ತಿನ ಜೀವನದಲ್ಲಿ ನಮಗೆ ಪ್ಲಾಸ್ಟಿಕ್ ಈಸಿ ಮಾಡಿರ್ಬೋದು, ಆದರೆ ಆ ಒಂದು ಪ್ಲಾಸ್ಟಿಕ್ ಕರಗೋದಕ್ಕೆ ಲೈಕ್ ಡಿಕಂಪೋಸ್ ಆಗೋದಕ್ಕೆ ಆಲ್ಮೋಸ್ಟ್ 30 to 40 years ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಿಮ್ಗೆ ಒಂದು ಒಳ್ಳೆ ಕಂಪ್ನಿನ ಪರಿಚಯ ಮಾಡ್ಕೊಡ್ತಿದ್ದೀನಿ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಪ್ರಕಾಶ್. ಹೇಳಿ ಸರ್, ಏನು ನಿಮ್ಮ ಕಂಪ್ನಿ ಎಲ್ಲ, ನಿಮ್ಮ ಮಿಷನ್ ಏನು? ನಾನು ಮನೋಜ್ ಅಂತ, ನಾನು ಫೈಟಾನ್ಸ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು ಪ್ಲಾಸ್ಟಿಕ್ಕಿಂದ ಎಷ್ಟು ತೊಂದರೆ ನಮಗೆ ಆಗ್ತಾ ಇದೆ ಅಂತ. ಪ್ಲಾಸ್ಟಿಕ್ ನೆಲಕ್ಕೆ ಬಿದ್ದರೆ ವಿಷಕಾರಿ ವಸ್ತುಗಳು ನೆಲಕ್ಕೆ ಸೇರ್ಕೊತವೆ, ಮತ್ತು ಮೈಕ್ರೋ ಪ್ಲಾಸ್ಟಿಕ್ ಕೂಡ ಸೇರ್ಕೋತವೆ. ಮತ್ತು ನದಿಗೆ ಹೋದರೆ ಮೀನುಗಳು ತಿಂದ್ಬಿಟ್ಟು ಮೀನುಗಳು ಸಾಯ್ತವೆ. ಆಮೇಲೆ ಪ್ಲಾಸ್ಟಿಕ್ನ ನಾವು ಬರ್ನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಿಷಕಾರಿ ಧೂಮ ನಮ್ಮ ಲಂಗ್ಸಿಗೆ ಸೇರಿಕೊಂಡು ಮತ್ತೆ ನಮಗೆ ಹೆಲ್ತ್ ಇಶ್ಯೂಸ್ ಶುರುವಾಗುತ್ತೆ. ಇದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡುವ ನಮ್ಮ ಪ್ರಯಾಣಕ್ಕೆ ನಿಮ್ಮ ಒಂದು ಸಣ್ಣ ಹೆಜ್ಜೆ ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾನಂತೂ ಈ ಮಿಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ. ಬನ್ನಿ, ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ರಹಿತ ಭವಿಷ್ಯವನ್ನು ಕಟ್ಟೋಣ. ಆ್ಯಂಡ್ ಫೈನಲ್ ಕಾಲ್ ಈಸ್, ಪ್ಲಾಸ್ಟಿಕ್ ಬಿಡೋದೊಂದು ಆಲ್ಟರ್ನೇಟಿವ್ ಅಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ.